ನೋಡಿ, ಇದು ಕ್ಲಾತ್ ಹ್ಯಾಂಗರ್. ಈ ಕಡೆ ನೋಡ್ಕೊಳ್ಳಿ, ಮತ್ತು ಹಂಗೆ ಬಂದು ಈ ಕಡೆ ನೋಡಿ. ಈ ಕಡೆಯಿಂದ ದಾರಗಳೆಲ್ಲ ಕೆಳಗೆ ಬರುತ್ತೆ. ಈಗ ಬಂದು ಇಲ್ಲಿ ನಮಗೆ ಲಾಕ್ ಆಗತ್ತೆ, ಮತ್ತು ಹಿಂಗೆ ಕೆಳಗೆ ಬಿಡ್ಬೋದು ನಾವು, ಏನೋ ಪ್ರಾಬ್ಲಮ್ ಇಲ್ಲ. ಇದು ಫಿಟ್ ಮಾಡೋದೇನೆಂದರೆ, ಇದರೊಳಗೆ ನಮಗೆ 2 ಥರ ದಾರ ಬರುತ್ತೆ. ಇದು ನೋಡಿ, ಇದು ಎಳ್ಳಿದು ನಾವು ಕೆಳಗೆ ಹಾಕ್ತೀವಲ್ಲ, ಈ ಕಡೆ ದಾರ ಜಾಸ್ತಿ ಇರುತ್ತೆ ಪೈಪ್ ಒಳಗೆ, ಈ ಕಡೆ ದಾರ ಕಡಿಮೆ ಇರುತ್ತೆ. ಏನಿಲ್ಲ, ಸಿಂಪಲ್. ಇದು ಹಾಕೋದೇನಂಗಂದ್ರೆ ನೋಡಿ, ದಾರ ಎಲ್ಲ ನಾವು ಹಾಕಿ ಬಿಟ್ಟಿದ್ದೀವಿ. ದಾರ ಎಲ್ಲ ನಾವು ಹಾಕಿ ಬಿಟ್ಟಿದ್ದೀವಲ್ಲ, ಕಡಿಮೆ ದಾರ ಲೆಫ್ಟ್ ಸೈಡ್, ರೈಟ್ ಸೈಡ್ ಯಾವ ಕಡೆ ಇದು ಲಾಕಿಂಗ್ ಬರುತ್ತೆ, ಕಸ್ಟಮರ್ಗೆ ಯಾವ ಕಡೆ ಲಾಕಿಂಗ್ ಬೇಕೋ ಆ ಕಡೆ ಕಡಿಮೆ ದಾರದ್ದು ಬೇಕು. ಯಾವ ಕಡೆ ಲಾಕಿಂಗ್ ಬರಲ್ಲ ಆ ಕಡೆ ಉದ್ದ ದಾರ. ಪೈಪ್ ಒಳಗೆ 2 ದಾರ ಐತೆ, ಒಂದು ಜಾಸ್ತಿ ಐತೆ ದಾರ, ಒಂದು ಕಡಿಮೆ ಐತೆ. ಈ ಕಡೆಯಿಂದ ಶುರು ಮಾಡಿದ್ರೆ ಇವಾಗ ಎಂಡಿಂದ ಇದು ಬಂದ್ಬಿಟ್ಟು ಪೈಪ್ ಒಳಗೆ ಇಲ್ಲಿಂದ ಹಾಕ್ಕೊಬೇಕು. ಸೀದಾ ತಗೊಂಡು ಇದು ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡು ಅಡಿಗೆ ಆ ರಿಂಗ್ ಒಳಗಿಂದ ಹಾಕ್ಕೊಬೇಕು. ಹಾಗೇ ತಗೊಂಬಂದು ಈ ರಿಂಗ್ ಒಳಗೆ ಹಾಕ್ಕೊಬೇಕು. ಈ ರಿಂಗ್ ಒಳಗೆ ಹಾಕ್ಕೊಂಡು ಈ ಕಡೆದು ದಾರ ಬರುತ್ತಲ್ಲ, ಇದನ್ನು ಸೇರಿಸ್ಕೊಂಡು ಎಳ್ಕೊಬೇಕು. ಎಳ್ಕೊಂಡು ಒಂದು ಸ್ಟ್ರೈಟ್ ಮಾಡ್ಕೊಂಡು ಒಂದು ದಾರದೊಳಗೆ ಹಿಂಗೆ ಲಾಕ್ ಹಾಕ್ಕೊಂಡು ಹಿಂಗೆ ಇದು ಮಾಡಿಕೊಂಡ್ರೆ ಅಷ್ಟೇ. ಇದು ಭಾಳ ಸಿಂಪಲ್. ಹಾಕ್ಬಿಟ್ಟು ಕೆಳಗೆ ಲಾಕ್ ಮಾಡಿಬಿಟ್ರೆ ಆಗೋಯ್ತು. ದಾರ ಎಲ್ಲಿ ಲಾಕಿಂಗ್ ಬರುತ್ತೆ ಆ ಕಡೆ ದಾರ ಕಡಿಮೆ ಬರುತ್ತೆ, ಯಾವ ಕಡೆ ಲಾಕಿಂಗ್ ಬರಲ್ಲ ಆ ಕಡೆ ದಾರ ಜಾಸ್ತಿ ಬರುತ್ತೆ. ದಾರ ಮೇಲ್ಗಡೆ ಪುಲ್ಲಿಯಿಂದ ಹಾಕ್ಕೊಬೇಕು, ಈ ಕಡೆದು ಮತ್ತು ಇದರಿಂದೂ 2ರಿಂದೂ ಹಾಕ್ಕೊಂಡು ಎಳ್ಕೊಬೇಕು. ನೋಡಿ, ಎಕ್ಸಾಂಪಲ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ವೀಲ್ ಒಳಗಿಂದ ಮೇಲಿಂದ ಬಂದೈತೆ, ಹಾಗೆ ಇಲ್ಲಿಂದನೂ ಬಂದ್ಬಿಟ್ಟು 2 ಸೇರಿಸ್ಕೊಂಡು ಸೀದಾ ಎಳ್ಕೊಂಬಿಟ್ಟು 1 ಗಂಟೆ ಹಾಕ್ಕೊಂಡ್ರೆ ಆಗೋಯ್ತು. ಭಾಳ ಸಿಂಪಲ್.